ಎಂಥ ದೇವ್ರಂತ ಮಾತಾಡ್ಬಿಡ್ರಿ. ನನಗೆ ಈ ಅಣ್ಣ ತಮ್ಮ ದೂರ ಇರೋದು ಒಂಥರ ಯಾಕೋ ಸರಿ ಅನಿಸ್ತಿಲ್ಲ. ನಂಗೆ ಗೊತ್ತು ಯುವರಾಜ್ ಕುಮಾರ್ ಇಂಟ್ರೊಡಕ್ಷನ್ ಇದೆ, ಅವರ ಎಂಟ್ರಿ ಇದೆ, ಬಟ್ ತಂದೆ ತಮ್ಮ ಇದ್ದಾಗ ಬಂದು ಒಂದು ಅಪ್ಪಿಗೆ ಕೊಟ್ಬಿಟ್ರೆ ನಂಗೆ ಇನ್ನೂ ನೆನಪಿದೆ ಅಪ್ಪಾಜಿ. ಆ ಕಡೆ ಈ ಕಡೆ ಬಂದು ವಿನಯ್ ಹಾಗೂ ಅವರು ಗುರು ಅವರು ನಟ ಸಾರ್ವಭೌಮ ಚಿತ್ರದ ಒಂದು ಆಡಿಯೋ ಲಾಂಚಲ್ಲಿ ಅವ್ರು ಮುತ್ತು ಕೊಟ್ಟಿದ್ರು. ಅದೇ ವಿಧಾನ ಇಲ್ಲಿ ಆಗ್ಬೇಕು. ಓಕೆ, ರಾಘಣ್ಣಗೆ ಒಂದು ಪ್ರೀತಿಯ ಮುತ್ತು ಕೊಟ್ಬಿಡಿ ಇಬ್ರು. ಅಂದ್ರೆ ಅಣ್ಣ ಆಶೀರ್ವಾದ ಮಾಡ್ತಾನೆ ಪ್ರತಿಯೊಬ್ಬರಿಗೂ ಯುವರಾಜ್ ಕುಮಾರ್ ಅಂತ ತಮ್ಮ ಸಿಗಬೇಕು ಅಂತ ಹೇಳಿ. ತಂದೆ ಜವಾಬ್ದಾರಿನ ಹೇಳ್ಕೊಡ್ತಾರೆ, ಏನೇ ಆದರೂ ಕೂಡ ವ್ಯಕ್ತಿತ್ವನ ಮರಿಬಾರ್ದು ಅಂತ ಹೇಳಿ. ಇದೆಲ್ಲವನ್ನ ಅಷ್ಟು ಜವಾಬ್ದಾರಿಯಿಂದ ಗೌರವದಿಂದ ನಿಭಾಯಿಸ್ತೀನಿ ಅಂತ ಬಹಳ ಅದ್ಭುತವಾಗಿ ಕರ್ತವ್ಯ ನಿಷ್ಠೆಯಿಂದ ನಿಂತಿರುವಂಥ ಯುವರಾಜ್ ಕುಮಾರ್ ಅವ್ರಿಗೂ ಕೂಡ ಹೊಸಪೇಟೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್. ಇವತ್ತು ರಾಘಣ್ಣ ಇಲ್ಲಿ ಮಾತಿನಿಂದ ಆಶೀರ್ವಾದ ಮಾಡಿದರೆ, ಅಲ್ಲಿ ನಮ್ಮ ಯುವರಾಜ್ ಕುಮಾರ್ ಅವರ ತಾಯಿ ಮಂಗಳಮ್ಮ ಅವರ ಕಣ್ಣಿಂದಾನೇ ಆಶೀರ್ವಾದ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಆ್ಯಂಡ್ ನೀವು ಹೇಳಿದ್ರಿ ಜನ್ಮ ಕೊಟ್ಟಂತಹ ತಾಯಿ ಮಂಗಳಮ್ಮ, ಆದರೆ ಇವತ್ತು ಬದುಕಿಗೆ ಶಕ್ತಿಯಾಗಿ ನಿಂತಹ ತಾಯಿ ಅಶ್ವಿನಿ ಮೇಡಮ್ ಅವರು. ಸೊ ಇವರೆಲ್ಲರ ಆಶೀರ್ವಾದ ಇರಬೇಕಾದ್ರೆ ಯಾರು ಏನು ಮಾಡೋಕ್ಕಾಗತ್ತೆ, ಮುನ್ನುಗ್ಗಿ ಯುವ ಅಷ್ಟೇ, ಗೋ ಫಾರ್ ಇಟ್. ಥ್ಯಾಂಕ್ ಯು ಯುವ, ಥ್ಯಾಂಕ್ ಯು ಯುವನ ಈಗಲೇ ನಾವು ಮಾತಾಡ್ಸಲ್ಲ, ಒಂದು ಗ್ರ್ಯಾಂಡ್ ಎಂಟ್ರಿ ಇದೆ ಅವಾಗ ಮಾತಾಡಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ರಾಘಣ್ಣ, ಥ್ಯಾಂಕ್ ಯು ಥ್ಯಾಂಕ್ ಯು. ನಮಗೆ ಅವಾಗಿಂದ ಬರೀ ಈ ಕಡೆ ಆಡಿಯನ್ಸ್ ಮಾತ್ರ ಕಾಣಿಸ್ತಾ ಇದ್ದಾರೆ, ಸೈಡ್ ವಿಂಗ್ ಇಂದ ನೋಡಿದ್ರೆ ಇಲ್ಲೂ ಕೂಡ ಯುವ ಫ್ಯಾನ್ಸ್ ಎಲ್ಲ ಇದ್ದಾರೆ. ಹಲೋ ದೇರ್, ಹಾಯ್. ಓಹೋ, ಎಷ್ಟು ಜನ ಬಂದಿದ್ದೀರಾ, ಇಲ್ಲಿ ಎಂಜಾಯ್ ಮಾಡ್ತಿದ್ದೀರಾ ಕಾರ್ಯಕ್ರಮನ? ಓಕೆ, ಇನ್ ಸ್ವಲ್ಪ ಹೊತ್ತಿನಲ್ಲಿ ಯುವರಾಜ್ ಕುಮಾರ್ ಅವರ ಎಂಟ್ರಿ ಆಗುತ್ತೆ ಸ್ಟೇಜ್ ಮೇಲೆ. ಒಂದು ಭರ್ಜರಿ ಎಂಟ್ರಿ ಇರುತ್ತೆ. ಅದಕ್ಕೂ ಮುಂಚೆ